ಇಲ್ಲಿ ಕಸ ಹಾಕುವವರು ಮಕ್ಕಳಲ್ಲ, ಬೋಳಿ ಮಕ್ಕಳು. ಸೊ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ, ಮನೆಯಲ್ಲಿ ಬೋರ್ ಆಗ್ತಿತ್ತು, ಏನು ಪ್ಲ್ಯಾನ್ ಎಲ್ಲ ಏನಿರಲಿಲ್ಲ. ಸೊ ಸಡನ್ನಾಗಿ ಒಂದು ಶಾರ್ಟ್ ಟ್ರಿಪ್ ಪ್ಲ್ಯಾನ್ ಮಾಡುವಂಥ ಫ್ರೆಂಡ್ಸ್ ಎಲ್ಲ ಹೇಳಿದರು. ಹಾಗೆ ನಾವೀಗ ಇಲ್ಲಿ ಹತ್ತಿರದಲ್ಲಿರೋದು ಬಿಸ್ಲೆ ಘಾಟ್ ಮತ್ತು ವಾಟರ್ ಫಾಲ್ಸ್, ಒಂದು ಮಾಲಾಲಿ ವಾಟರ್ ಫಾಲ್ಸ್ ಅಂತ ಒಂದಿದೆ. ಸೊ ಅಲ್ಲಿ ಹೋಗಿ ನೋಡ್ಕೊಂಬರುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು 5 ಜನ ಬೆಳಿಗ್ಗೆ ಒಂದು 8 ಗಂಟೆಗೆ ಹೊರಟ್ವಿ. ಈಗ ಆಲ್ಮೋಸ್ಟ್ ತಲುಪುವಾಗ ಒಂದು ದೇವಸ್ಥಾನ ಸಿಕ್ತು. ಸೊ ಅಲ್ಲಿ ಒಂದು ಕೈ ಮುಗಿದು ನಮ್ಮದು ಪಯಣ ಸ್ಟಾರ್ಟ್ ಮಾಡಿದ್ವಿ. ಲಲಿತ್ ಹೆಂಗ ಟರ್ನ್ ಆಗ್ತೀನಿ ಅಂತ ನೋಡಕ್ ನಂದ ನಿತ್ಯಾನಂದ ಲಲಿತ್ ಮನೆಗೆ ಬರ್ತಿಲ್ಲ. ಸೊ ನಾವು ಹೋಗ್ತಿರೋ ಒಂದು ವಿಶೇಷ ಅಂತ ಏನಂತ ಹೇಳಿದರೆ, ಈ ರೋಡ್ ರಿಪೇರಿ ಆಗಿರೋದು. ತುಂಬ ಸಮಯ ಆಯ್ತು ಮಾರೆ ರೋಡ್ ರಿಪೇರಿ ಆಗೋದನ್ನು ನೋಡಿ. ಈ ಗೌರ್ಮೆಂಟ್ ಬಂದ ಮೇಲೆ ರೋಡ್ ರಿಪೇರಿ ಅನ್ನೋದಿಲ್ಲ. ಈಗ ಒಂದು ನೋಡಿದೆ, ಭಾಳ ಖುಷಿ ಆಯಿತು ಇದನ್ನು ನೋಡಿ. ಏನೋ ಒಂದು ಕೆಲಸ ಮಾಡ್ತಿದ್ದಾರೆ. ಸೊ ಎಲ್ರಿಗೂ ವೀಕ್ಷಕರೇ ನೋಡಿ, ರೋಡ್ ರಿಪೇರಿ ಈ ಥರ ಆಗ್ತದೆ. ಮರ್ತೋಗಿದ್ರೆ ನೋಡ್ಬೋದು ಇಲ್ಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ನಾವೀಗ ಬಿಸ್ಲೆ ವ್ಯೂ ಪಾಯಿಂಟ್ ತಲುಪಿದ್ದೇವೆ. ಸೊ ಇಲ್ಲಿ ನೀವು ನೋಡ್ತಿರೋದು ಬಿಸ್ಲೆ ವ್ಯೂ ಪಾಯಿಂಟ್. ಸೊ ಇಲ್ಲಿ 20 ರೂಪೀಸ್ ಪರ್ ಪರ್ಸನ್ ಕೊಟ್ಟು ಟಿಕೆಟ್ ತಗೊಂಡು ಒಳಗೆ ಬಂದರೆ ನಿಮಗೆ ಒಂದು ಒಳ್ಳೆಯ ವ್ಯೂ ಸಿಗ್ತದೆ. ವೆಸ್ಟರ್ನ್ ಘಾಟ್ಸ್ ಇದು ತುಂಬ ಚೆಂದ ಕಾಣ್ತದೆ ಇಲ್ಲಿಂದ. ಆಲ್ಮೋಸ್ಟ್ ಸಕಲೇಶ್ಪುರದ್ದು ಕೆಲವು ಬೆಟ್ಟ ಗುಡ್ಡಗಳೆಲ್ಲ ಕಾಣ್ತದೆ. ಹಾಗೆಯೇ ಗಾಡಿಯಲ್ಲಿ ಹೋಗ್ತಿರುವಾಗ ಒಂದು ಪ್ಲೇಸ್ ಸಿಕ್ತು, ಮಂಕನಹಳ್ಳಿ ಅಂತ. ಸೊ ಇಳಿದು ನೋಡುವ ಏನಂತ. ಸೊ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ಟೋನ್ ಮಾರ್ಕರ್ ಸಿಕ್ತು. ಸೊ ಈ ಸ್ಟೋನ್ ಮಾರ್ಕರಲ್ಲಿ ಏನಂತ ಬರ್ದಿದ್ದಾರೆ ಅಂತ ಹೇಳಿದರೆ, ಲೆಫ್ಟ್ ಸೈಡಿಗೆ ಅರೇಬಿಯನ್ ಸಿ, ಅದಾದ ಕೂಡಲೇ ರೈಟ್ ಸೈಡಿಗೆ ಬೇ ಆಫ್ ಬೆಂಗಾಲ್ ಅಂತ ಬರ್ತಿದ್ದಾರೆ. ಸೊ ಏನಾಗ್ತಿದೆ ಅಂತ ಹೇಳಿದ್ರೆ, ಇದೊಂದು ರೈನ್ ವಾಟರ್ ಡಿವೈಡರ್ ಆಫ್ ಕರ್ನಾಟಕ ಅಂತೆ. ಸೊ ನದಿ ನೀರು ಆಗಲಿ ಯಾವುದಾದ್ರೂ ವಾಟರ್ ಲೆಫ್ಟ್ ಸೈಡಿಗೆ ಅದು ಬಿದ್ದರೆ ಅದು ಸೀದಾ ಹೋಗಿ ನೇತ್ರಾವತಿ ನದಿಯಿಂದ ಅರೇಬಿಯನ್ ಸಿ ಹೋಗ್ತದೆ. ಅದೇ ರೀತಿ ರೈಟ್ ಸೈಡಿಗೆ ವಾಟರ್ ಬಿದ್ದರೆ ಅದು ಕಾವೇರಿ ನದಿ ಸೇರ್ತದೆ. ಅದು ಸೇರಿ ಆದಮೇಲೆ ಬೇ ಆಫ್ ಬೆಂಗಾಲಿ ಹೋಗ್ತದೆ. ಸೊ ಇದು ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ದು. ಆ ಟೈಮಲ್ಲಿ ಜಿಯೋಗ್ರಫಿ ಏನು ಮ್ಯಾಪ್ ಮಾಡುವಾಗ ಸೊ ಈ ಥರದೊಂದು ಸ್ಟೋನ್ ಮಾರ್ಕ್ ಮಾಡಿದ್ದಾರೆ. ನಾನೀಗ ಮಡಿಕೇರಿಯಲ್ಲಿದ್ದೀನಿ. ಮಡಿಕೇರಿಯಲ್ಲಿ ಎಕ್ಸಾಕ್ಟ್ಲಿ ಆಗಿ ಸೋಮವಾರಪೇಟೆ ಅನ್ನೊಂದು ಪ್ಲೇಸ್ ಇದೆ ಅಲ್ಲಿ ಹತ್ರ. ಸೊ ಅಲ್ಲಿಂದ ನಾನೀಗ ಮಾಲಹಳ್ಳಿ ಫಾಲ್ಸಿಗೆ ಹೋಗ್ತಾಯಿದ್ದೀನಿ. ಈ ಸ್ಟೆಪ್ಸ್ ಈಗ ಮಾಲಹಳ್ಳಿ ಫಾಲ್ಸಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಮೇಲಿಂದ ಸಹ ನೋಡ್ಬೋದು ಫಾಲ್ಸನ್ನು, ಅದರ ಕೆಳಗಿಂದ ತುಂಬ ವ್ಯೂ ಚೆನ್ನಾಗಿದೆ ಅಂತ ನಾವು ಕೆಳಗೆ ಹೋಗ್ತಿದ್ವಿ. ಸೈಡೆಲ್ಲ ಫುಲ್ ಫೆನ್ಸ್ ಮಾಡಿದ್ದಾರೆ. ಸೊ ಏನು ತೊಂದರೆ ಇಲ್ಲ, ಈಸಿಯಾಗಿ ನಡ್ಕೊಂಡು ಹೋಗ್ಬೋದು. ತುಂಬ ಸ್ಟೆಪ್ಸ್ ಇದೆ. ಸೊ ಇದು ಕುಮಾರಧಾರ ವಾಟರ್ ನದಿ ಇಲ್ಲಿ ಹರಿತಿರೋದು. ಸೊ ಕುಮಾರಧಾರ ನದಿ ಇಲ್ಲಿಂದ ಹರಿದು ಮಡಿಕೇರಿಯಿಂದ ಸೀದಾ ಕುಕ್ಕೆ ಸುಬ್ರಹ್ಮಣ್ಯ ತನಕ ಹೋಗ್ತದೆ. ಸೊ ಅದೇ ನೀರು ಇಲ್ಲಿ ವಾಟರ್ ಫಾಲ್ ಆಗಿ ಹರಿತದೆ ಮಾಲಹಳ್ಳಿ ಫಾಲ್ಸ್ ಹತ್ರ. ಸೊ ಲೆಟ್ಸ್ ಸಿ ಹೇಗಿದೆ ಅಂತ ಬನ್ನಿ. ಮಕ್ಕಳಲ್ಲ, ಬೋಳಿ ಇಲ್ಲಿ ಕಸ ಹಾಕುವವರು ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಇಲ್ಲಿ ಬಂದು ಕಸ ಹಾಕಿ ತೆಗೆಯುವುದು ಯಾರು? ಕ್ವಶನ್ ಅದು. ಅವರ ಅಪ್ಪ ಒಂದು ಯಾರು ತೆಗೆಯುವುದಿಲ್ಲ ನೋಡಿ, ಯಾರು ತೆಗೆಯುವುದಿಲ್ಲ. ಗೌರ್ಮೆಂಟ್ ಸಹ ತೆಗೆಯುವುದಿಲ್ಲ, ನಾವು ಸಹ ತೆಗೆಯುವುದಿಲ್ಲ. ಸೊ ದಯವಿಟ್ಟು ವೀಕ್ಷಕರಲ್ಲಿ ಇಲ್ಲಿ ಅವರು ಕಸ ಹಾಕುವವರು ಕಸ ಹಾಕುವ ಬದಲು ನೀವು ನಿಮ್ಮ ಕಸವನ್ನು ಕಸ ತಗೊಂಡು ಹೋಗಿ ಅದು ತಕೊಂಡೇ ಬರಬೇಡಿ ಇಲ್ಲಿಗೆ. ಕಸ ಹಾಕುವವರು ಭೂಮಿಗೆ ಕಸ ನೋಡಿ. ಇಲ್ಲಿ ಲಲಿತ ಹೇಳ್ತಿದ್ದಾನೆ ಏನಂತ, ಕಸ ಹಾಕುವವರು ಭೂಮಿಗೆ ಕಸ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಂತ ಅವಸ್ಥೆ ಮಾರ್ರೆ. ಇಲ್ಲಿ ಕಸ ಹಾಕುವವರು ಮಕ್ಕಳಲ್ಲ, ಬೋಳಿ ಮಕ್ಕಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಾವೀಗ ಮಾಲಹಳ್ಳಿ ವಾಟರ್ ಫಾಲ್ಸ್ ರೀಚ್ ಆಗಿದ್ದೇವೆ. ಸೊ ಇದು ಮಾಲಹಳ್ಳಿ ವಾಟರ್ ಫಾಲ್ಸ್ ಸೋಮವಾರಪೇಟೆಯಿಂದ ಆಲ್ಮೋಸ್ಟ್ 5-6 ಕಿಲೋಮೀಟರ್ ಹತ್ರ ಇದೆ. ರೂಟ್ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಪಾರ್ಕಿಂಗ್ ಏರಿಯಾದಿಂದ ಆಲ್ಮೋಸ್ಟ್ 700 to 800 ಸ್ಟೆಪ್ಸ್ ಇದೆ. ಆಲ್ಮೋಸ್ಟು ಈಸಿಯಾಗಿ ನಡ್ಕೊಂಬರ್ಬೋದು. ಇಳಿಲಿಕ್ಕೆ ತುಂಬ ಈಸಿ, ಆದರೆ ಹತ್ತಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಯಾಕೆಂತ ಹೇಳಿದರೆ ಏಜ್ ಆದವರಿಗೆ ಆಗಲಿ ಯಾರಿಗಾದರೂ ಸ್ಟೆಪ್ಸ್ ಎಲ್ಲ ಅಷ್ಟು ಕ್ಲಿಯರಾಗಿ ಬಿಲ್ಡ್ ಮಾಡಿಲ್ಲ, ಅನ್ನಿವನ್ ಇದೆ. ಸೊ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ವರ್ತ್ ವಿಸಿಟಿಂಗ್.
ಜಿಮ್ಮಿಗೆ ಹೋಗುವ ಲಲಿತ್ ರಾಜರದ್ದು ಕಾಲಿಗೆ ಏನೋ ಪ್ರಾಬ್ಲಮ್ ಆಗಿದೆ, ದಲಿತ ಉಂಟು ಕಾಲು. ಏನಾಗಿದೆ ಲಲಿತ್? ಕಾಲು ಶಿವರ್ ಆಗ್ತದಂತ. ಕಾಲು ಶಿವರ್ ಆಗಲಿ ಕಾರಣ ಇತ್ತು ಅಂತ ಕುರ್ಜಿ ಏನಾದ್ರು ಏನಾದ್ರು ಸೊಪ್ಪು ಏನಾದ್ರು ಕಾಡಲ್ಲಿ ಸೊಪ್ಪು ಏನಾದ್ರು ಸಿಕ್ತಾ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಸೊಪ್ಪು ಹಾಕಿದ್ರೆ ಕೂದಲು ಚೆನ್ನಾಗಿ ಬಂದಿದೆ. ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು ಚೆನ್ನಾಗಿ ಬಂದಿದೆ. ಹತ್ತುವಾಗಿರೋದು ಮಜಾ. ಹೌದು. ಸೊ ಫಾಲ್ಸ್ ನೋಡಿ ಆಯಿತು ವೀಕ್ಷಕರೇ. ಈಗ ರಿಟರ್ನ್ ಬ್ಯಾಕ್ ಟು ಬೇಸ್. ಸೊ ಎಷ್ಟು 700 ಸ್ಟೆಪ್ಸ್ ನಡಿಬೇಕಾ? ಶಾರ್ಟಲ್ಲಿ 700 ಸ್ಟೆಪ್ಸ್ ನಡಿಬೇಕು. ನೋಡೋ ಫಿಟ್ನೆಸ್ ಎಲ್ಲ ಈಗ ಗೊತ್ತಾಗ್ತದೆ. ಜಿಮ್ಮಿದೆಲ್ಲ ಜಿಮ್ಮಿದು ಫಿಟ್ನೆಸ್ ಯಾವ ಥರ ಇದೆ ಅಂತ ಈಗ ಗೊತ್ತಾಗ್ತದೆ. ನಮ್ಮದು ಬಾಯ್ಸ್ ಎಲ್ಲ ಹೋಗಿದ್ದಾರೆ ಆಲ್ರೆಡಿ, ನಾವಿಬ್ಬರು ಉಳಿದಿದ್ದೇವೆ. ನಾವು ವೀಡಿಯೋ ಮಾಡ್ತಾ ಉಳಿದದ್ದು. ನೋಡುವ. ಬಾಯ್ಸ್ ಸಿಕ್ಕಿದ್ರು. ಬಾಯ್ಸ್ ಬ್ರೇಕಲ್ಲಿದ್ದಾರೆ. ಬಾಯ್ಸದು ಗಾಡಿ ಹತ್ತಿಲ್ಲ, ಸ್ಲೋ ಇದೆ. ನಾವು ಬೆಟರ್. ಸೊ ಗೈಸ್, ಫೈನಲಿ ವಿ ಹ್ಯಾವ್ ರೀಚ್ ದ ಲೊಕೇಶನ್, ದ ಸ್ಟಾರ್ಟಿಂಗ್ ಪಾಯಿಂಟ್. ಚೆನ್ನಾಗಿತ್ತು ವಾಟರ್ ಫಾಲ್ಸ್, ವರ್ತ್ ವಿಸಿಟಿಂಗ್. ಕೂರ್ಗ್ ಬಂದರೆ ಇಲ್ಲಿ ಬರ್ಬೋದು. ಇದು ಸರ್ ವಾಟರ್ ಫಾಲ್ಸ್. ಸುಸ್ತಾಯ್ತಾ? ಸುಸ್ತಾಯ್ತು. ಎಲ್ಲ ನಮ್ದು ಎನರ್ಜಿ ಎಲ್ಲ ಡ್ರೈನ್ ಆಯ್ತು. ನಡ್ಕೊಂಡು ಹೋಗ್ಬೋದಾ? ಎಲ್ಲರಿಗೆ ಬರ್ಬೋದಾ? ಹೋಗ್ಬೋದು. ಫಿಟ್ನೆಸ್ ಬರ್ಬೋದಾ? ಫಿಟ್ನೆಸ್ ಬೇಕು. ಅದೇ ನೋಡಿ, ಫಿಟ್ನೆಸ್ ಬೇಕಂತ ಹೇಳ್ತಿದ್ದಾರೆ. ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಹೊಟ್ಟೆ ಫುಲ್ ಇರಬಾರ್ದು. ಹೊಟ್ಟೆ ಫುಲ್ ಇದೆ. ಊಟ ಮಾಡಿ ಎಲ್ಲ ಬರಬೇಡಿ, ಕಷ್ಟ ಆಗ್ಬೋದು. ಕಷ್ಟ ಆಗುತ್ತೆ. ವಾಟರ್ ಫಾಲ್ಸ್ ಹೇಗಿದೆ? ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿದೆ. ವರ್ತ್ ವಿಸಿಟಿಂಗ್. ಸ್ಟೆಪ್ಸ್ ಅಷ್ಟೊಂದು 600-700 ಇರ್ಬೋದು. ಇರ್ಲಿಕ್ಕೆ ಈಸಿ ಆಗ್ತದೆ. 1000 ಇರ್ಬೋದು ಅಂತ ಆಗ್ತದೆ ನನಗೆ. ಸೊ ಇವ್ರು 1000 ಇರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಫೈನ್, ಇಟ್ ವಾಸ್ ಅ ಗುಡ್ ಡೇ. ಮಳೆ ಬರುವ ಚಾನ್ಸ್ ಉಂಟು. ಈಗ ಯಾವಾಗಲೂ ಈವ್ನಿಂಗ್ ಮಳೆ ಬರ್ತಿದೆ. ಸೊ ಫೈನ್. ವೀಕ್ಷಕರೇ, ಸಂಜೆ 5 ಗಂಟೆ ಆಯಿತು. ಈಗ ಮನೆ ಹೋಗೋ ಸಮಯ. ಫಾಲ್ಸ್ ಯಾರಿಗಾದ್ರು ಇಷ್ಟ ಆದರೆ, ಕೂರ್ಗ್ ಯಾರಾದರೂ ಬಂದರೆ ಈ ಫಾಲ್ಸ್ ತಪ್ಪದೆ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ.